ಈ ಆಸೆಗಳಿಗೇನ್ ಕಮ್ಮಿ ಇಲ್ಲ. ಏನಾಯ್ತು ಯಜಮಾನ್ರೆ? ನಂದೀಶ, 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 ಹೀಗೆ ರೋಡ್ ಮಧ್ಯದಲ್ಲಿ ಯಾಕೆ ನಿಂತಿದ್ಯಾ? ನಮಗಿದು ಅಭ್ಯಾಸನೇ ಅಲ್ವಾ? ಇದ್ಯಾವ ಅಭ್ಯಾಸ ನಂದೀಶ? ಅಪಾಯ ಆದ್ರೆ ಆಕೇನ್ ಮಾಡ್ತೀಯಾ? ನಿಮ್ಗೆಲ್ಲ ಮೊದ್ಲೇ ಗೊತ್ತಾಗ್ಬಿಡುತ್ತಲ್ವಾ ಮತ್ತೆ? ಹಾಗಂತ ನಿರ್ಲಕ್ಷ್ಯ ಮಾಡ್ತೀಯಾ? ಕರೆಕ್ಟಾಗಿ ಬ್ರೇಕ್ ಹೊಡೆದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಿಂದ ಬರ್ತಿದ್ಯಾ? ಅಮ್ಮ ಒಂದು ಕೆಲಸ ಒಪ್ಸಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ. ವಿಶಾಲಾಕ್ಷಿ ಎಲ್ಲಿದ್ದಾಳೆ? ಅವರು ಮನೆಗೆ ಹೋದ್ರು ಮಾತೆ. ಹೌದಾ? ಯಜಮಾನ್ರೆ, ನಾವ್ ಮನೆಗೆ ಹೊರಡಣ್ವಾ? ಪರವಾಗಿಲ್ಲ ಬಿಡು ನೈನಿ, ಪೂಜೆ ಸಾಮಾನ್ ತಗೊಂಡೇ ಹೋಗೋಣ. ಹಾಸಿನಿ ಅಕ್ಕ, ದುರಂದರ ಚಿಕ್ಕಮ್ಮನೂ ಇಲ್ಲ. ಅತ್ತೆ ಸುಮನ ಮನೇಲಿದ್ದಾರೆ. ಕೋಪದಲ್ಲಿ ವಿಶಾಲಾಕ್ಷಿಗೇನಾದ್ರೂ ಅನ್ಬೋದು ಅಂತ. ನೀವು ಚಿಂತೆ ಮಾಡಬೇಡಿ ಮಾತೆ, ಅಮ್ಮನಿಗೆ ತಾಳ್ಮೆ ಜಾಸ್ತಿ ಇದೆ. ಮಕ್ಕಳನ್ನ ಹೇಗೆ ಸಲಹಬೇಕೋ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ನೈನಿ, ನಂದೀಶ ಭರವಸೆ ಕೊಟ್ಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಕಾರ ಹತ್ತು. ಅಂಬಾ ಶಿವಶಂಭೋ. ಬಾ. ದೊಡ್ಡ ಸ್ವಾಮಿ, ದಾರಿ ತೋರಿಸ್ತವ್ರು ನೀವು. ನನಗ್ ಶೂಟ್ ಮಾಡಿಸಿ ಸ್ಮಶಾನದ ದಾರಿ ತೋರಿಸ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಮ್ಮಂತ ದೊಡ್ಡವ್ರಿಗೆ ಕೋಪ ಬರ್ಸಿದೀನಿ ಅಂದ್ರೆ ನಾನು ಎಷ್ಟು ಪಾಪ ಮಾಡಿರ್ತೀನೋ. ತುಪಾಕಿಯಿಂದ ಗುಂಡು ಹಾರಿಸಿದ್ದು ನಾನಲ್ಲ ಜೀವ. ಮತ್ತೆ ಪೊಲೀಸ್ ಅವರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಸ್ವಾಮಿ? ವಿಶಾಲ್ ಸರ್ ಅವರು ನಿಮ್ಮನ್ನ ಬಿಡಿಸೋದಕ್ಕೆ ಬೇಲ್ ಯಾಕೆ ಕೊಡಿಸ್ತಾರೆ? ನಾನ್ ಯಾಕೆ ಸುಟ್ಟೆ ಅಂತ ನೀನ್ ನನ್ನನ್ನು ಪ್ರಶ್ನೆ ಮಾಡಿದೆ. ಆ ಕೆಲಸ ನಾನ್ ಹೇಗ್ ಮಾಡೋಕ್ ಸಾಧ್ಯ ಅಂತ ವಿಶಾಲ ನನ್ನ ಅಲ್ಲಿಂದ ಬಿಡಿಸ್ದ. ಮತ್ತೆ ನನ್ನ ಯಾರು ಸಾಯಿಸ್ಬೇಕು ಅನ್ಕೊಂಡು ಸ್ವಾಮಿ? ನಯನಿಗೆ ತಾನ್ ಹೆತ್ತ ಮಗಳ ಗಾಯತ್ರಿನ ಎತ್ಕೊಂಡೋಗಿದ್ದು ನೀನೇ ಅಂತ ಹೇಳ್ಬೇಕು ಅಂತ ನೀನಿದ್ರೆ ನಿನ್ನ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದು ತಿಲೋತ್ತಮ. ನೀನ್ ಎಲ್ಲಿ ನಿಜ ಹೇಳಿದ್ರೆ ನಿನ್ನ ಪ್ರಾಣ ಉಳಿಯಲ್ವೋ ಅಂತ ನಿನ್ಮೇಲೆ ಗುಂಡು ಹಾರಿಸಿದ್ದು ಹಾಸಿನಿ. ನಿನ್ನ ಕೊಲ್ಲಬೇಕು ಅಂತ ಒಬ್ರು, ನಿನ್ನ ರಕ್ಷಿಸ್ಬೇಕು ಅಂತ ಇನ್ನೊಬ್ರು. ಅಂದ್ರೆ ಸ್ವಾಮಿ, ತಿಲೋತ್ತಮ ಮೇಡಮ್ ಆಗಿದ್ರೆ ನಾನು ಎದೆಗೆ ಶೂಟ್ ಮಾಡ್ತಿದ್ರು. ಹಾಸಿನಮ್ಮ ಆಗಿದ್ರಿಂದ ಈ ಕಡೆ ಶೂಟ್ ಮಾಡಿ ನನ್ನ ಜೀವ ಉಳಿಸಿದ್ದಾರೆ. ಹೌದು ಜೀವ. ನನ್ನ ಕೈಲಿ ಪಾಪದ ಕೆಲಸ ಮಾಡಿಸಿ ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋಗೋವಾಗ ಮಾಡಿದ ರಾಕ್ಷಸಿನ ಬಿಡಲ್ಲ ಸ್ವಾಮಿ. ನನ್ನೇ ಸಾಯ್ಸಕ್ ನೋಡಿದಾರಂದ್ರೆ ಏನಂದೆ ಅಕ್ಕ? ಕೇಳಿಸ್ಕೊಂಡ್ರ ಇವಳ ಮಾತನ್ನ? ಈ ಪೆಟ್ಟಿಗೆನ ನೀವು ಕಳ್ಸಿದ್ದಂತೆ. ಮಾವ ತಗೊಂಡ್ ಬಂದಿದ್ದು. ಶ್ರೀಮತಿ ಲಲಿತಾ ದೇವಿ ಅವರು ಶ್ರೀಯುತ ಜಗದೀಶ್ ಕೈಲಿ ಅವ್ರ ಜೋಪಾನವ ಕೊಟ್ಕೊಳ್ಸಿದ್ರೆ ಮನೆಗ್ ತಗೊಂಡ್ ಬರ್ದೇ ಇರ್ತಾರಾ? ಕಣ್ಣಾರೆ ನೋಡಿರೋ ಹಾಗೆ ಏನೇನೋ ಮಾತಾಡ್ಬೇಡ. ಚಾನ್ಸ್ ಸಿಕ್ಕಿದೆ. ನಾನ್ ಹೇಳಿದ್ ಸುಳ್ಳು ಅಂತ ಹೇಳಿ ನಾನ್ ಈಗ್ಲೇ ಹಿಂದೆ ಹೊಟ್ಟೋಗ್ತೀನಿ. ಹೇಳಿ ದೊಡ್ಡಮ್ಮ. ಇಲ್ಲ ಅಂದ್ರೆ ಮಾಟ ಮಂತ್ರ ಮಾಡಿ ಇವಳು ನಮ್ಗೆಲ್ಲ ಕೈಯೋ ಕಾಲೋ ಹೋಗೋ ತರ ಮಾಡ್ಬಿಡ್ತಾಳೆ. ತಿಲೋತ್ತಮಂಗ್ ಹೇಳ್ದಾಗೆ ಕಣ್ಣನ್ನ ದೊಡ್ಡದ್ ಮಾಡ್ಕೊಂಡ್ ನೋಡ್ದೆ ಹೋದ್ರೆ ನಡೆಯೋದೇನೂ ಗೊತ್ತಾಗಲ್ಲ. ಸರಿಯಾಗಿ ಹೇಳ್ಬೇಕು, ಇಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ತೊಂದ್ರೆ ಆಗುತ್ತೆ ನೋಡು. ಯಾರೀ ಹುಡುಗಿ? ನನ್ನ ಕೆಲ್ಸಕ್ಕೆ ಅಡ್ಡ ಬರ್ತಾನೆ ಇದ್ದಾಳಲ್ಲ.
ನಾನೇ ಈ ಬಾಕ್ಸ್ನ ಜಗದೀಶ್ ಕೈಲಿ ಕೊಟ್ಟು ಕಳಿಸ್ದೆ. ನಮಸ್ಕಾರ ಗುರುಗಳೇ. ದೀರ್ಘಾಯುಷ್ಮಾನ್ ಭವ. ದೊಡ್ಡ ಸ್ವಾಮಿ ನಾನು ಹುಡ್ಕೊಂಡ್ ಬಂದ್ರ ಹೇಗೆ? ಆ ರಾಕ್ಷಸಿ ತಿಲೋತ್ತಮ ಮೇಡಮ್ನ ಕಾಪಾಡಕ್ಕೆ ಎಷ್ಟು ಜನ ಅಂತ ಬರ್ತಾರೆ? ಅವ್ರೇನೋ ನಿಮ್ ಕೈ ಆಶೀರ್ವಾದ ಮಾಡ್ತಾ ಇದೆ, ನಿಮ್ ಕಣ್ಣು ಬೇರೆ ಏನೋ ಹುಡುಕ್ತಾ ಇದೆ. ಆತಂಕನ ಇಲ್ಲ ಗಾಬ್ರಿನ ಗುರುಗಳೇ? ಆಪತ್ತು ಈ ಮನೇಲೆ ಕಾಯ್ತಾ ಇದೆಯಮ್ಮ. ಸಿಕ್ಕಾಕೊಂಡ್ರೆ ತಿಲೋತ್ತಮ ಮೇಡಮ್ ನನ್ನನ್ನು ಸಾಯಿಸ್ತಾರಲ್ಲ, ಏನ್ ಮಾಡೋದು? ಅಲ್ಲ, ಏನ್ ನಡೀತಾ ಇದೆ? ಏನ್ ಹುಡುಕ್ ಆಶ್ಚರ್ಯ ಪಡಬೇಡಿ ಗುರುಗಳೇ, ಅಲ್ಲಿ ಹೂಕುಂಡ ಮಾತ್ರ ಇರೋದು. ಹೂಕುಂಡನ? ಹೌದು, ಆ ಕರ್ಟನ್ ಹಿಂದೆ ಹೂಕುಂಡ ಇಟ್ಟಿರೋಂಥ ಮಹಾನ್ ಭಾವ ಯಾರು? ಯಾರೋ ನಿನ್ನಂತವ್ರೇ ಇರ್ತಾರೆ. ನಿಮಗ್ ಬೇಕಾಗಿರೋದು ಹೂಕೊಂಡ ತಾನೆ? ಅದನ್ನೇ ಹುಡ್ಕೊಂಡ್ ಬಂದಿರೋದ್ರಿಂದ ಅದನ್ನ ತಗೊಂಡು ನೀವು ಹೊರಡಿ, ಏನು ಮಾತಾಡಕ್ ಹೋಗ್ಬೇಡಿ. ಇಷ್ಟು ಮಾತ್ರಕ್ಕೆ ಅಷ್ಟು ಗಡಿಬಿಡಿ ಮಾಡ್ಬೇಕಿತ್ತಾ? ಕಳ್ರ ತರ ಕದ್ ನೋಡ್ಬೇಕಾ? ಕಣ್ಣು ಹುಡ್ಕಾಡುತ್ತೆ. ನಿಜವಾದ ಕಳ್ಳನ ಬಗ್ಗೆ ಗೊತ್ತಾಗಿದ್ದ ದಿನ ಬಾಯಿಂದ ಒಂದು ಮಾತು ಬರಲ್ಲ. ಆ ಬಾಕ್ಸಲ್ಲಿ ಕೊಡು. ನಿಮಗೆ ನಿದ್ರೆ ಹೇಗ್ ಬರುತ್ತೆ ಯಜಮಾನ್ರೆ? ಇದೊಳ್ಳೆ ಕತೆ ಆಯ್ತಲ್ಲ. ಬೆಳಗ್ಗೆಯಿಂದ ಒಂದ್ ನಿಮಿಷನೂ ಬಿಡದೆ ಅಲ್ಲೂ ಇಲ್ಲೂ ತಿರುಗ್ತಾನೆ ಇದ್ವಿ. ಟಯರ್ಡ್ ಆಗಿದ್ದೀನಿ. ನಿನಗ್ ನಿದ್ದೆ ಬರ್ತಿಲ್ವಾ ಹೇಗೆ? ಮನೆಗೆ ನಿಮ್ ದೊಡ್ಡಮ್ಮ ಲಲಿತಾದೇವಿ ಬಂದ್ ಹೋದ್ರಂತೆ, ವಿಶಾಲಾಕ್ಷಿ ಕೂಡ ಹೀಗ್ ಬಂದ್ ಹಾಗೆ ಹೋದ್ಲಂತೆ. ಹೌದು, ಗೊತ್ತಾಯ್ತು. ಇಬ್ರು ಮನೆಗ್ ಬೇಕಾದವರು. ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ರೋ ಇಲ್ವೋ, ಮನೇಲಿದ್ದವರು ಅವರಿಗೆ ಊಟ ಹಾಕಿದ್ರೋ ಇಲ್ವೋ, ನೀರ್ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾಳೆ ಆ ಸುಮ್ಮನ. ದೊಡ್ಡಮ್ಮ ಚಿಟ್ಕೆ ಹೊಡೆದ್ರೆ 5 ಸ್ಟಾರ್ ಹೋಟೆಲ್ ಶೆಫ್ಸ್ ಎಲ್ಲ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ. ನಮ್ಮನೆಯವ್ರಿಗೆ ಹೋಟ್ಲ್ ಊಟ ಕೊಡಕ್ಕಾಗತ್ತಾ ಹೇಳಿ? ನಾವೇ ಖುದ್ದಾಗಿ ಅಡ್ಗೆ ಮಾಡಿ ತೃಪ್ತಿಯಾಗಿ ತಿನ್ನೋವರೆಗೂ ಬಡಿಸ್ಬೇಕು ಅಲ್ವಾ? ನೋಡಮ್ಮ ಅನ್ನಪೂರ್ಣೆ, ನಿನ್ ತರನೇ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ದೊಡ್ಡಮ್ಮ ಮತ್ತೆ ವಿಶಾಲಾಕ್ಷಿ ಏನೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಬಂದಾಗ ಹಬ್ಬ ಮುಗಿಯೋವರೆಗೂ ಮನೆಯಲ್ಲೇ ಇರ್ತಾರತ್ತೆ. ಓಕೆನಾ? ಹಬ್ಬ ಅಂತೂ ಇಂತೂ ನಕ್ಬಿಟ್ಟೆ. ಸ್ವಾಮೀಜಿನೂ ಬಂದ್ ಹೋದ್ರಂತೆ. ಬೇಲ್ ಕೊಡ್ಸಿದ್ಮೇಲೆ ಮತ್ತೆ ಪರ್ಸನಲ್ ಆಗಿ ಮೀಟ್ ಮಾಡಲಿಲ್ಲ. ಮಾತಾಡಕ್ ಬಂದ್ರು ಅನ್ಸತ್ತ. ಮನೆಗ್ ಬಂದು ಹೂಕುಂಡ ತಗೊಂಡು ಹೋದ್ರಂತೆ ಯಜಮಾನ್ರೆ.
ಹೂಕುಂಡನ ಅದ್ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಪೂಜೆಗೆ ಹೂ ತಗೊಂಡು ಹೋಗ್ತಾರೆ ಹೊರತು ಹೂಕುಂಡನೇ ಯಾಕೆ ತಗೊಂಡು ಹೋದ್ರೂ ಅರ್ಥ ಆಗ್ತಿಲ್ಲ. ಏನೋ ವಿಷಯ ಇದ್ದೇ ಇರುತ್ತೆ ಯಜಮಾನ್ರೆ. ಮೇ ಬಿ. ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಲಾಭನೂ ಇಲ್ಲ. ನಾಳೆ ಜ್ಯೇಷ್ಠ ಹುಣ್ಣಿಮೆ ಪೂಜೆ ಮಾಡಬೇಕು ಅನ್ಕೊಂಡಿದ್ಯಾ? ನಿನ್ ಬೆಳಗ್ಗೆ ಬೇಗ ಹೇಳ್ಬೇಕು ಅಂದ್ರೆ ಈಗ ಮಲಗಬೇಕು. ಇನ್ನೊಂದು ವಿಷಯ, ಮಾವ ತಗೊಂಡ್ ಬಂದಿದ್ ಪೆಟ್ಟಿಗೆನ ಲಲಿತಾ ಅತ್ತೆನೇ ಕಳಿಸಿದ್ದಂತೆ. ಇದೇನಿದು ಮ್ಯಾಟ್ರ್ ಇದಕ್ಕಿದ್ದಾಗೆ ಅಮ್ಮನ ಕಡೆ ಡೈವರ್ಟ್ ಆಗ್ತಿದೆಯಲ್ಲ. ನೈನಿ, ಅವ್ರ ಕೆನ್ನೆನ ಮುಟ್ಟೋದಕ್ ಹೋದ್ರೆ ನನ್ ಕೆನ್ನೆ ಊದ್ಕೊಳತ್ತಲ್ಲ ಚಿಕ್ಕ ಮಾತೆ. ಮತ್ತೆ ಅಮ್ಮವ್ರಿಗೆ ಅಲಂಕಾರ ಮಾಡಿದೆ ಅಂತ ಹೇಳಿದೆ. ಏಯ್ ಹೇಳ್ಬಿಟ್ ನಗು. ನಂದೀಶ ಜೋಕ್ ಹೇಳಿದ್ನಾ? ನಾನ್ ಹೇಳಿಲ್ಲ ಮಾತೆ, ಚಿಕ್ಕ ಮಾತೆ ತಮಾಷೆ ಮಾಡಿದ್ದಕ್ಕೆ ನಗು ತಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಷ್ಟೇ. ನಂದೀಶ ರೆಡಿ ಮಾಡಿದ್ದು ಗಾಯತ್ರಿ ಮತ್ತೆ ಗಾನವೀನ. ನಿಮ್ಮನ್ನ ಅನ್ಕೊಂಡಿದ್ದಾಳೆ ಸುಮನ. ಐ ಸಿ. ಈ ಚಿಕ್ಕ ಮಕ್ಳಿಗೆ ಹುಡುಗಿರು ಅಂತ ಕೂಡ ಹೇಳಲ್ಲ. ನೀನು ಅಮ್ಮವ್ರು ಅಂತ ಯಾಕೆ ಹೇಳಿದೆ? ಅಮ್ಮವ್ರೆ ಅಂತ ಯಾಕಂದೆ ಅಂದ್ರೆ ಇದಕ್ಕೂ ಮೊದ್ಲು ಅಮ್ಮವ್ರೆ ಅಂತ ಕರೆಸ್ಕೊತಾ ಇದ್ರಲ್ಲ, ಅದಕ್ಕೆ ಅಂದೆ. ಏನು? ಇವಳೆ ಗಾಯತ್ರಿ ಅತ್ತೆ ಅಂತ ಇವ್ರಿಗೆ ಕೂಡ ಗೊತ್ತಾಗೋಯ್ತಾ? ಇಲ್ಲ ಸುಮ್ನೆ ಹಾಗೆ ಹೇಳ್ಬಿಟ್ನಾ? ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನ್ ಕೋಪ ಬರುತ್ತೆ. ಸುಮ್ನೆ ಇವಳ ಹತ್ರ ಹೊಡ್ಸ್ಕೋಬೇಕಾ ನಂದೀಶ? ಸ್ವಲ್ಪ ಸುಮ್ನಿರು. ಪೂಜೆ ಮಾಡೋದ್ ಬೇಡ ಅಂತ ಹೇಳಿದ್ ನನ್ನ ನಾದ್ನಿನ ಹೇಗ್ ರೆಡಿ ಆಗಿದ್ದಾಳೆ ನೋಡಿ ಮಾಮ್. ಎಷ್ಟೇ ಆದ್ರೂ ಅಕ್ಕ ತಂಗಿರಲ್ವಾ, ಒಂದ್ ಸ್ವಲ್ಪ ಹೊತ್ತು ಮುಖ ತಿರುಗಿಸ್ಕೋತಾರೆ, ಆಮೇಲೆ ಅವರಿಬ್ರು ಒಂದಾಗ್ಬಿಡ್ತಾರೆ. ಹಾಗೇನಿಲ್ಲ ಅತ್ತೆ. ಪೂಜೆ ಹೆಸರಲ್ಲಿ ಮನೆ ಪೂರ್ತಿ ಹೊಗೆ ತುಂಬ್ಕೊಳ್ಳೋ ಹಾಗೆ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದೀನಿ. ಆರತಿ ಮಾಡೋದೊಂದ್ ಬಿಟ್ರೆ ಹೊಗೆ ಬರೋಂಥದ್ ಏನೋ ಹಚ್ಚಲ್ಲ ಅಂತ ಒಪ್ಕೊಂಡಿದ್ದಾಳೆ. ನನ್ ಗಂಡ ಅಂತವನಾದ್ರೆ ಬಾಲಕ್ ಬೆಂಕಿ ಹಚ್ಚಿಸ್ಕೊಂಡು ಇಡೀ ಮನೇನ್ ಸುಡ್ತಾನೇನೋ ಹೊರತು ನೈನಿ ಹಾಗೆ ಮಾಡಲ್ಲ ಸುಮ್ನಾ. ಏಯ್, ನನಗ್ ಬಾಲ ಎಲ್ಲಿದ್ಯಾ? ಲಂಕಾ ದಹನ ಮಾಡಿರೋ ಹನುಮಂತನ್ಗೆ ನಿಮ್ಮನ್ ಹೋಲ್ಸಿದ್ರೆ ಹೆಮ್ಮೆ ಪಡದ್ ಬಿಟ್ಟು ಯಾಕೆ ಸಿಟ್ ಮಾಡ್ಕೋತೀರಾ? ಹಾಗಿದ್ರೆ ಓಕೆ. ನಿಮ್ಮನ್ನು ಯಾರಿಗಾದ್ರೂ ಹೋಲಿಸ್ಲಾತೆ? ಬೇಕಾಗಿಲ್ಲ. ಅರೇಂಜ್ಮೆಂಟ್ಸ್ ಚೆನ್ನಾಗೇ ಇದೆ. ಜ್ಯೇಷ್ಠ ಹುಣ್ಣಿಮೆ ಪೂಜೆ ಅಲ್ವಾ ಬ್ರದರ್, ಇದನ್ನೆಲ್ಲ ಮಾಡ್ಲೇಬೇಕು. ಕೊಡೆ ಮತ್ತೆ ಬೀಸನ್ಗೆ ಯಾಕೆ ತಂದ್ರಿ ವಿಶಾಲ್ ಬಾವಾ? ಸೆಂಟ್ರಲ್ ಎಸಿ ವರ್ಕ್ ಆಗ್ತಿದೆ ಅಲ್ವಾ? ಕರೆಂಟ್ ಹೋದ್ರೆ ಗಾಳಿ ಹಾಕೋಬಹುದು ಬೀಸಣಿಕೆಯಿಂದ. ಮನೇಲಿ ಮಳೆ ಬರುತ್ತೆ ಅಂತ ಕೊಡೆ ತಂದಿದ್ದೀರಾ? ಏಯ್, ಅದು ನಾವ್ ಹಿಡ್ಕೊಳಕ್ಕಲ್ಲ, ಪೂಜೆಗೆ ಅಂತ ತಂದಿರೋದು. ಸಾರಿ ಮ್ಯಾಮ್. ಅದನ್ನಲ್ಲಿ ಇಟ್ಬಿಡಿ ಯಜಮಾನ್ರೆ. ಮತ್ತೆ ಹೇಳ್ತಿದ್ದೀನ ಅಕ್ಕ, ಧೂಪ ಹಚ್ಬೇಡ. ಊದ್ಗಟ್ಟಿನಾದ್ರೂ ಹಚ್ಚೋದೋ ಬೇಡ್ವೋ? ಅದ್ನೂ ಅಲ್ಲೇ ಇಡು. ಅಲ್ಲಿಡ್ದೆ ನಿನ್ ತಲೆ ಮೇಲೆ ಇಡ್ತಾರಾ? ಏಯ್ ನಿಲ್ಸ, ನಿನ್ ಕಿತ್ತೋಗಿರೋ ಜೋಕ್ನ. ನೈನಿ, ಎಲ್ಲ ಇದೆಯಲ್ಲ, ಇನ್ ಪೂಜೆ ಸ್ಟಾರ್ಟ್ ಮಾಡ. ಜ್ಯೇಷ್ಠ ಮಾಸದಲ್ಲಿ ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ. ಶುಕ್ಲ ಪಕ್ಷ ಹುಣ್ಣಿಮೆ ದಿನನೇ ಮಹಾಚೇಷ್ಟನ ಆಚರಿಸೋದು.
ಇವತ್ತು ಹೊಸದಾಗಿ ಹೊಲದಲ್ಲಿ ಉಳ್ತಾರೆ ಕೂಡ. ಇವಾಗ ಹೋಗಿ ಹೊಲ ಉಳ್ಬೇಕಾ ಹೇಗೆ? ನೋಡಕ್ ಎಮ್ಮೆ ತರ ಇದ್ದೀರಾ, ಉಳಕ್ಕಾಗಲ್ವಾ? ಹಾ ಹಾಗಂತೀನಿ ಅನ್ಕೊಂಡ್ರಾ? ಅನ್ನಲ್ಲ. ಮತ್ತೇನು ಹೇಳಿದ್ ನೀನು? ಅನ್ಬಾರ್ದು ಅಂತ. ಮೆಂಟಲ್ ಕಣೆ ನೀನು. ಇಲ್ಲ ಮಾತೆ, ಕವಡೆಗಳು ಸುಳ್ಳು ಹೇಳೋದಿಲ್ಲ. ನೀನ್ ಸಾಕ್ ಸುಮ್ನಿರಪ್ಪ ಸ್ವಾಮಿ. ಒಂದ್ಸಲ ಇಲ್ಲಿ ಬಂದ್ ನಿಂತ್ಕೊಳಕ್ ಹೇಳಿ. ಬೇಕಾಗಿಲ್ಲ. ಇದು 2 ಸಲ ಹಾಸಿನ ಕಡೆ ತಿರುಗಿದೆ ಅಂದ್ರೆ ಇದನ್ನ ನಾವು ಹೇಗ್ ನಂಬಕ್ಕಾಗುತ್ತೆ ಹೇಳು? ಸರಿ ಬಿಡಿ ಮಾಮ್, ಅದಕ್ಕೆ ಸುಮ್ಮನೆ ಜಗಳ ಯಾಕೆ ಮಾಡಬೇಕು? ನಾನಿ ಆರತಿ ಮಾಡಿ ಕೊಡೆ ಮತ್ತೆ ಬೀಸಣಿಗೆನ ಅತಿಗೆಗೆ, ಸುಮನೆಗೆ, ಮಾಮ್ಗೆ ದಾನವಾಗಿ ಕೊಡು. ಸರಿ ಯಜಮಾನ್ರೆ. ಕವಡೆ ನನ್ ಕಡೆ ತೋರಿಸ್ತು ಕರೆಕ್ಟೇ, ಮತ್ತೆ ಹಾಸಿನ ಕಡೆ ಯಾಕೆ ತೋರಿಸ್ತು? ಇದೇನು ನನ್ ಕಡೆ ನೋಡ್ತಿದ್ದಾರೆ? ಡೌಟ್ ಬಂತಾ ಹೇಗೆ? ಏನೋ ಗೊತ್ತಿಲ್ದೆ ಹೇಳ್ದೆ ಬಿಡಿ ಮಾಮ್. ಅಷ್ಟಕ್ಕೂ ನೀನೇ ಕೆಟ್ಟೋಳು ಅಂತ ಆ ಕೌಡೆಗೆ ಹೇಗೆ ಗೊತ್ತಾಯ್ತು? ಅದನ್ ಮೊದ್ಲು ಹೇಳಿ ನೀವು. ಏಯ್, ನೀನ್ ನನ್ನ ಕೇಳ್ತಿದ್ಯೋ ಇಲ್ಲ ನಿನ್ ಮಾತಲ್ಲಿ ನನ್ನ ಕೊಲ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಕಣೋ. ಅಯ್ಯೋ, ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಏಯ್, ಡೈರೆಕ್ಟ್ ಆಗಿ ನಾನು ವಿಲನ್ ಆಗಿಲ್ಲ ಕಣೋ. ನನ್ನ ಯೋಚನೆಗಳನ್ನ ಒಂದೊಂದನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಈ ಹಂತದ ತನಕ ಬಂದಿದ್ದೀನಿ. ನಿಮ್ ಬಗ್ಗೆ ಬಿಡ್ಸೇಳ್ಬೇಕಾ ಮಾಮ್? ತುಂಬಾ ಚೆನ್ನಾಗ್ ಗೊತ್ತು ನನ್ಗೆ. ಆದ್ರೂ ನಿಮಗ್ ಟೆನ್ಷನ್ ಆಗೋದಕ್ಕೂ ಮೊದ್ಲು ನನ್ ತಲೆ ಕೆಟ್ಟ ಹೆಂಡ್ತಿ ಯಾಕೆ ಗಾಬರಿ ಆದ್ಲು ಅಂತ ನಾವ್ ಯೋಚಿಸ್ಬೇಕು ಮಾಮ್. ಮೊದ್ಲು ಕವಡೆ ನನ್ ಕಡೆಗ್ ತಿರುಗ್ತು. ಕಾಮಿಡಿ ಮಾಡ್ತಿದ್ದ ಹಾಸಿನಿ ಮುಖದಲ್ಲಿ ಆತಂಕ ಕಾಣಿಸ್ತು. ಯಾಕೆ ಹಾಗಾಯ್ತು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಆ ಕವಡೆಗಳು ನನ್ ಕಡೆಗ್ ತಿರುಗ್ ತಕ್ಷಣ ವಿಶಾಲ್ ನಯನಿಗೆ ಎಲ್ಲಿ ನನ್ ಬಗ್ಗೆ ಅನುಮಾನ ಬರುತ್ತೋ ಅಂತ ಟೆನ್ಷನ್ ಆಯ್ತು ಕಣೋ. ಒಟ್ನಲ್ಲಿ ನೀವು ನಿಮ್ ಮಾತಲ್ಲಿ ಸಿಚುವೇಶನ್ ಸಿಲ್ಲಿಯಾಗಿ ತಗೊಳ್ಳೋ ತರ ಮಾಡಿದ್ರೆ ಹೊರತು ಒಳಗೊಳಗೆ ನಿಮ್ಗೆ ಎಷ್ಟು ಭಯ ಆಗಿರುತ್ತೆ ಅಂತ ನನಗೆ ಚೆನ್ನಾಗ್ ಅರ್ಥ ಆಗುತ್ತೆ ಮಾಮ್. ಯಾಕಂದ್ರೆ ನಾನ್ ನಿಮ್ ಮಗ ಮಾಮ್. ನೀನ್ ನನ್ ವಿಷಯ ಬಿಡೋ. ಮನೆ ಒಳ್ಳೇದನ್ನೇ ಬಯಸೋ ಗುರುಗಳು ಜೀವನ್ನ ಕೊಲ್ಲೋದಿಕ್ಕೆ ಯಾಕೆ ಯೋಚನೆ ಮಾಡ್ತಾರೆ? ವಿಶಾಲ್ ಅವರನ್ನ ಬಿಡ್ಸೋದಿಕ್ಕೆ ಯಾಕೆ ಬೇಲ್ ಕೊಡಿಸ್ದ? ಈ ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ಬೇಕು. ಮಾಮ್, ನಾವ್ ಒಳ್ಳೆಯವರು ಅಂತ ಅನ್ಕೊಂಡಿರೋರೆ ತುಂಬಾ ಡೇಂಜರಸ್ ಆಗಿ ಬದಲಾಗ್ತಾ ಇದಾರೆ ಮಾಮ್. ಬಿ ಕೇರ್ಫುಲ್. ಅಫ್ಕೋರ್ಸ್. ಮಕ್ಕಳ ಮೇಲೆ ತಾಯಿಗೆ ಯಾವತ್ತು ಪ್ರೀತಿ ಇರುತ್ತಮ್ಮ. ಕಾರಣ ಬೇಕಿಲ್ಲ. ಸುಮನ ಹಾಕೋ. ಅರೆ, ಅತ್ತೆ ಬ್ಯಾಗ್ ಬಿದ್ದೋಯ್ತು. ಅಯ್ಯೋ ಅಯ್ಯೋ,
ಯಾವ್ದೋ ಫೋಟೋ ಅನ್ಸತ್ತೆ, ಗಾಳಿಗೆ ಹಾರೋಯ್ತು. ಈ ಅಮ್ಮನಿಂದ ಆಗ್ತಾ ಇರೋದು ಗಾಯತ್ರಿ ಅಮ್ಮನಿಂದ ಆಗ್ತಾ ಇರೋ ತರ ಇದೆ. ಇವ್ರ ಗುಟ್ಟು ಎಲ್ರಿಗೂ ಗೊತ್ತಾಗತ್ತಲ್ವಾ ಈಗ? ಯಾರ್ ಫೋಟೋ ಅದು? ಓಡ್ ಬರೋದೇನೋ ಓಡ್ ಬಂದ, ಒಳ್ಳೆ ಎಮ್ಮೆ ತರ ನುಗ್ತಾ ನೋಡು. ಫೋಟೋ ತೆಗೆದ್ರಾ? ಮೊದ್ಲು ಫೋಟೋ ತೆಗೀರಿ. ಎದ್ದೇಳಯ್ಯ. ನಂದೀಶ ಎದ್ದೇಳಪ್ಪ. ಎದ್ದೇಳು ನಂದೀಶ, ಎದ್ದೇಳಿ. ಎದ್ದೇಳು ಎದ್ದೇಳಿ ನಂದೀಶ. ಎದ್ದೇಳಪ್ಪ. ಆ ಚಿತ್ರನ ನೋಡ್ಬೇಕು ಅಂತ ಆತ್ರದಿಂದ ಬಂದು ಬಿದ್ದು ಹೋಗ್ಬಿಟ್ಟೆ ಸ್ವಾಮಿ. ನೋವಾಗ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಜೊತೆಗೆ ಯಾರಿಗೂ ನೋವಾಗ್ದಿರೋ ಹಾಗೆ ಮಾಡ್ದ ನಂದೀಶ. ನಾನು ಆ ಫೋಟೋ ನೋಡೋದಕ್ಕೆ ಓಡೋಗ್ತೀನಿ ಅಂತ ಅನ್ಕೊಂಡೆ. ಇಷ್ಟಕ್ಕೂ ಆ ಫೋಟೋ ಯಾರ್ದು? ಸುಮನ ಫೋಟೋ? ನನ್ ಫೋಟೋ ನಿನ್ ಬ್ಯಾಗಲ್ಲಿ ಯಾಕೆ ಇಟ್ಕೊಂಡಿದ್ಯಮ್ಮ? ಆ ಫೋಟೋ ತೋರ್ಸಕ್ಕ? ಸುಮನ, ನಿನ್ನ ಯಾರು ಪ್ರೀತಿಸೋದಿಲ್ಲ ಅಂತ ಬೇಜಾರು ಮಾಡ್ಕೋತಿರ್ತಿಲ್ಲ. ಈಗ್ಲಾದ್ರೂ ಅರ್ಥ ಮಾಡ್ಕೊ. ತಾಯಿಯಾದವಳು ನಾವು ಹೇಗೆ ಇದ್ರೂ ಅವಳು ಕೊನೆ ಉಸಿರಿರೋವರೆಗೂ ನಮ್ಮನ್ನ ಪ್ರೀತಿಸ್ತಾನೆ ಇರ್ತಾಳೆ. ನಿಜಾನೇ ಸ್ವಾಮಿ, ಪ್ರಾಣ ಹೋಗೋ ತನಕ ಪ್ರೀತಿಸ್ತಾನೆ ಇರ್ತಾರೆ. ಸುಮನ, ನೆಕ್ಲೆಸ್ ಆಮೇಲೆ ನೋಡ್ವೆ ಅಂತೆ. ಅಮ್ಮಂಗೆ ಬಂದು ಸುಸ್ತಾಗಿರುತ್ತೆ, ಸ್ನಾನಕ್ಕೆಲ್ಲ ರೆಡಿ ಮಾಡು. ಸರಿ ಅಕ್ಕ. ಬಾ ಅಮ್ಮ. ಬನ್ನಿ ಅತ್ತೆ. ಮಾಮ್, ಬಾ ಕಂದ. ಇದ್ರಲ್ಲಿ ನೆಕ್ಲೆಸ್ ಇಲ್ಲ. ಏನ? ಇಲ್ಲಿ ನೋಡಿ ಚಿಕ್ಕ ಯಜಮಾನ್ರೆ, ಇದ್ರಲ್ಲಿ ನೆಕ್ಲೆಸ್ ಇಲ್ಲ. ಏನಾಯ್ತು ಮತ್ತೆ? ಅಬ್ಬಾ, ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ ರೀ. ನೀನ್ ಅದನ್ನ ಎಲ್ಲಿ ಬೀಳಿಸ್ಕೊಂಡ್ಯೋ ಏನೋ? ಒಂದ್ ನಿಮಿಷ ನಿಂತ್ಕೊಳ್ಳಿ. ಮತ್ತೆ ಏನ ನಿಂದು? ಆ ಬಾಕ್ಸ್ ಓಪನ್ ಮಾಡಿ. ಇದ್ರಲ್ಲಿ ಹೇಗಿರುತ್ತೆ? ನೀನು ನಿನ್ ಡೌಟ್ಸು. ನನಗ್ ನೆಕ್ಲೆಸ್ ಕೊಟ್ಟಾಗ ನೀವು ಸಂತೋಷ ಪಡೋದ್ ಬಿಟ್ಟು ಅದ್ಯಾವ ಗರ್ಲ್ ಫ್ರೆಂಡ್ ಹೋಗಿ ಇದನ್ ಕೊಡ್ಬೇಕು ಅಂತ ಆ ಬಾಕ್ಸರ್ ಇಟ್ಕೊಂಡು ಹೋಗ್ತಿದ್ದೀರಾ? ಏಯ್ ಹುಚ್ಚ ಏನ ನಿಂಗೆ? ನೀವೇನು ಮಾತಾಡ್ಬೇಡಿ. ನನ್ಗೆ ಅನುಮಾನ ಬಂದು ಕೇಳಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇದನ್ನ ಯಾರಿಗ ಕೊಟ್ಬಿಡ್ತಿದ್ರಿ ನೀವು. ಈ ಪೆಟ್ಗೆ ರೂಮ್ ಒಳಗೆ ಬಂತು. ಇದ್ರಲ್ಲಿ ನೆಕ್ಲೆಸ್ ಹೇಗೆ ಸೇರ್ಕೋತು ಅಂತ ಒಂದು ಅರ್ಥ ಆಗ್ತಿಲ್ವಲ್ಲ. ಏನ್ ನಡೆಯತ್ತೋ ಅಂತ. ಏನಾದ್ರೂ ಆದ್ರೆ ಕೂಗ್ಬೇಕು. ಆಗೋಕ್ ಮುಂಚೆ ಕೂಗ್ತಾ ಇದೆಯಲ್ಲ ಯಾಕೆ?
ಅಪಾಯ ಇದೆ ಅಂತಂದ್ರೆ ನೈನಮ್ಮ ಹೇಳ್ತಾಳ್ ತಾನೆ. ಆ ವಿಷಯ ಹೆತ್ತ ತಾಯಿ ಗೊತ್ತಿಲ್ದೇ ಇರಲ್ವಲ್ಲ. ಆ ವಿಷಯ ನಮ್ಮ ಅಮ್ಮಂಗ್ ಗೊತ್ತಾದ್ಮೇಲೆ ಎಲ್ರಿಗೂ ಗೊತ್ತಾಗಿತ್ತು. ಇಲ್ಲಿಗ್ ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳೆ ಈ ಡಮ್ಮಕ್ಕ. ನಮ್ಗ್ಯಾರಿಗೂ ಏನೂ ಆಗಲ್ಲ, ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದ್ ಬೇಡ. ವಿಕ್ರಾಂತ್, ಸುಮನ ಆ ಬಾಕ್ಸ್ ಹಿಡ್ಕೊಂಡು ಓಡಾಡ್ತಿದ್ದಾಳೆ. ಅದನ್ನ ತೆಗ್ದು ಮೊದಲು ಅವಳು ಕತ್ತಿಗೆ ಹಾಕು. ನಾನಾ? ನೋ ಬ್ರೋ. ಯಾಕೋ ನಾಚ್ಕೋತಿದ್ಯಾ? ಇದು ನಾಚಿಕೆ ಅಲ್ಲ, ಸಿಟ್ಟು. ನನ್ ಮಾತ್ ಕೇಳಿ ಬಾವಾ, ನಿಮ್ ತಮ್ಮನ್ಗೆ ನನ್ ಕಂಡ್ರೆ ಆಗಲ್ಲ, ಇನ್ನನ್ ಕತ್ಗೆ ನೆಕ್ಲೆಸ್ ಬೇರೆ ಹಾಕ್ತಾರಾ? ಸುಮನ, ಏನಿದು? ಅಮ್ಮಂಗೆಲ್ಲ ಗೊತ್ತು ಬಿಡಕ್ಕ. ನಮ್ ಸಂಸಾರನು ನಿಂತರನೇ ಚೆನ್ನಾಗಿದ್ದಿದ್ರೆ ಬಂಗಾರದ ಸರ ಮಾಡಿಸ್ಕೊಂಡ್ ಬರ್ತಿದ್ಲು. ನೀವಿಬ್ರು ಚೆನ್ನಾಗಿರೋದಕ್ಕೆ ಪಾಪ ಅವ್ರ ಸಾಲ ಮಾಡ್ಬೇಕಾ ಸುಮ್ನ? ಗಲಾಟೆ ಯಾಕೆ ಬಿಡಮ್ಮ, ಆ ನೆಕ್ಲೆಸ್ ನಾನೇ ಹಾಕ್ತೀನಿ. ಸುಮನ, ಅದನ್ ಕೊಡಿಲಿ. ಡಮ್ಮೋ ಡಮ್ಮ. ಈಗ ಮತ್ತೆ ಏನಾಯ್ತಮ್ಮ? ರಾಹುಕಾಲ ಬಂತು, ಈಗ ಒಡವೆ ಸರ ಎಲ್ಲ ಹಾಕ್ಬಾರ್ದು. ಅಷ್ಟೇ ಬಿಡು ಶ್ಯಾಮ್ಲಮ್ಮ, ನೀನ್ ಪ್ರೀತಿಯಿಂದ ತಂದಿರೋದನ್ನ ಮುಹೂರ್ತ ನೋಡಿ ಹಾಕೋತಾಳೆ ಸೊಮ್ಮಿ. ಸರಿ, ಇನ್ನೊಂದು ವಿಷಯ. ತಾತ ನಿನ್ಗೆ ಮುಖ್ಯವಾದ ವಿಚಾರ ಹೇಳೋಕ್ ಹೇಳಿದಾರಮ್ಮ. ನಿನ್ಗೆ ಸರ್ಪದೋಷ ಇದೆಯಂತೆ. ನನಗೆ ಸರ್ಪದೋಷ ಇದೆಯಾ? ಹಾಗಾದ್ರೆ ಈ ನೈನಿಯಿಂದನೇ ಬಂದಿರತ್ತೆ. ಸುಮನ, ಅವಳಿಂದ ಯಾಕೆ ಬರುತ್ತೆ? ಹಾವ್ಗೆ ನಾಗರಾಜ ಅಂತ, ಆ ಮಗುಗೆ ಮಾವ ಅಂತ ಆಗಾಗ ಮನೆ ಕರೀತರ್ತಾಳೆ ನಿಮ್ ಹೆಂಡತಿ. ಅದ್ರಿಂದನೇ ಮೋಸ್ಟ್ಲಿ ನನಗೆ ದೋಷ ಬಂದಿರ್ಬೇಕು. ಮೂಗ್ ಜೀವಿಗಳನ್ನ ಕೂಡ ಅದಕ್ಕೆ ಪ್ರೀತಿಸ್ತಾರೆ. ನೀನ್ ಹಾಗಲ್ಲ. ಮನುಷ್ಯರು ಕೂಡ ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಅನ್ನೋ ತರ ಮಾಡ್ತೀಯ. ನಮಗೂ ಸ್ವಲ್ಪ ಕೊಡಪ್ಪ. ಏಯ್, ತಿನ್ಲಿಲ್ಲ ಅಂದ್ರೆ ಸತ್ತೋಗ್ತೀಯಾ? ದೇವ್ರ ಪ್ರಸಾದ ಅಲ್ವಾ ಅಂತ ಕೇಳ್ದೆ ಮಾಮ್. ಮೊದ್ಲೇ ಕೊಟ್ರೆ ತಗೋಬೇಕು. ಕೊನೆಯಲ್ಲಿ ಮಿಕ್ಕಿದ್ದನ್ನ ತಿನ್ನೋಕೆ ಯಾಕೆ ಕೈ ಚಾಚ್ತೀಯಾ? ದೇವ್ರ ಪ್ರಸಾದನ ಸ್ವಲ್ಪ ತಿಂದ್ರು ಸಾಕು ಅತ್ತೆ. ನಂದೀಶಾ, ಇನ್ನೊಂಚೂರು ಇದೆಯಾ? ನೋಡ್ತಾ ಇದ್ದೀನಪ್ಪ. ಪ್ರಸಾದ ತೆಗಿತಾನೆ ಅಂದ್ರೆ ಪೇಪರ್ ತೆಗಿತಾ ಇದ್ದಾನಲ್ಲ. ಅದ್ರಲ್ಲಿ ಯಾವ ಪೇಪರ್ ಇರುತ್ತೆ? ಇಲ್ಲಿ ಕೊಡು ಕೊಡು. ಏನಕ್ಕಾದು? ಯಾಸಿನಿ, ಆ ಫೋಟೋನ ಕೆಳಗಿಳಿಸೆ, ಇಲ್ಲಾಂದ್ರೆ ವಾಪಸ್ ಕವರಲ್ಲಿ ಹಾಕು. ಇವಾಗ ಓಕೆನಾ ಸುಮನ? ಕಣ್ಣಿನ ಮೇಲೆ ಸೂರ್ಯನ್ ಕಾಂತಿ ಬಿದ್ದ ಹಾಗೆ ಪಟ್ಟಂತ ಕಣ್ಣು ಮುಚ್ಕೊಂಡ್ ಬಿಟ್ರು ನಮ್ಮ ಚಿಕ್ಕ ಮಾತೆ. ಅದನ್ನ ಯಾರು ತಗೊಂಡ್ ಬಂದಿದ್ದು?
ಇನ್ಯಾರು ನಿಮ್ಮಮ್ಮನೇ. ನಮ್ಮೂರ ಹತ್ರನೇ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು ಅನ್ಸುತ್ತೆ. ಪ್ರಸಾದದ ಪ್ಯಾಕೆಟ್ ಅಲ್ಲಿ ಆ ಫೋಟೋ ಇದೆ. ಅದ್ರ ಬಗ್ಗೆ ಮಾತಾಡದೆ ಸುಮನ ಹಾಕೊಂಡ್ ಬಂದಿರೋ ನೆಕ್ಲೆಸ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದತ್ತೆ, ಆಗ ನನ್ಗೂ ತುಂಬಾ ಸಂತೋಷ ಆಗತ್ತೆ. ಹೇಗಿದೆ ನನ್ನ ನೆಕ್ಲೆಸ್? ಅದು ನಿಂದ್ ಹೇಗಾಗುತ್ತೆ? ನಿಮ್ಮ ಅಮ್ಮ ಕೊಡ್ಸಿದ್ದು ಅಂತ ಹೇಳ್ದಲ್ಲ. ಹೌದು, ನಾನಂದ್ರೆ ನಮ್ಮಮ್ಮಂಗೆ ತುಂಬಾ ಇಷ್ಟ. ಮೇಲ್ನೋಟಕ್ಕೆ ನಮ್ ನೈನಿ ಕಂಡ್ರೆ ಇಷ್ಟ ಅಂತ ಹೇಳ್ತಾರೆ ಹೊರತು, ಹೇಳ್ಬೇಕು ಅಂದ್ರೆ ನನ್ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಅತ್ತೆ ಮನೇಲಿ ಇರೋದಕ್ಕೆ ತುಂಬಾ ಬೇಜಾರಾಗಿದ್ದಾಳೆ ಅನ್ಸತ್ತೆ. ಅವಳ ಮಾತಿಗೆ ಏನ್ ಯಜಮಾನ್ರೆ, ಹೆಣ್ಮಕ್ಳು ತವ್ರ ಮನೇಲಿ ಇದ್ರೆ ಇಷ್ಟು ಮಾತು ಕೇಳ್ಬೇಕಾಗತ್ತೆ. ನನ್ ಮತ್ತೆ ಅವ್ರಿಗ್ ಹೋಗಿ ಆ ಹಳೆ ಮನೇಲಿ ನಾನ್ ಯಾಕಿರ್ಲಿ ಅಕ್ಕ? ಏನ್ ಈ ತರ ಮಾತಾಡ್ತಿದ್ಯಾ ನೀನು? ಹೊಸದಾಗಿ ನೆಕ್ಲೆಸ್ ಚೆನ್ನಾಗಿ ಮಾಡ್ಸಿದ್ದಾರೆ ನಿಮ್ಮಮ್ಮ. ಹೇಳಿದ್ರಲ್ಲ, ಶಂಕರ್ ಶಾಸ್ತ್ರಿಗಳ ರಿಟೈರ್ಮೆಂಟ್ ಪೆನ್ಷನ್ ಜೊತೆಗೆ ಕೂಲಿ ನಾಲಿ ಮಾಡಿ ಗಳಿಸಿರೋ ಶ್ಯಾಮಲನ್ ದುಡ್ಡು ಎಲ್ಲ ಸೇರಿಸಿ ಚಿಕ್ಕ ಮಗಳಿಗೆ ಸರ ಮಾಡ್ಸ ಹಾಕಿದೀನಿ ಅಂತ. ಮಾಮ್, ಭಕ್ತರು ಹಾಕೋ ದಕ್ಷಿಣ ದುಡ್ಡನ್ನ ಮರ್ತೋಗಿದ್ದೀರಾ ನೀವು? ಹೌದಲ್ವಾ, ಚೆನ್ನಾಗಿ ಸೇರ್ಸಿದ್ದಾರೆ. ಎಲ್ಲಿ? ನಿಜ, ನವಿಲ್ ಚಿತ್ರ ಇದೆ. ಇದ್ರ ವಿಕಾರ ಯಾವ್ದಿಕ್ ಯಾವ್ದಾಗಲ್ವೋ, ಯಾಕಾಗಲ್ವೋ ಅಂತ ತಿಳ್ಕೊಂಡ್ರೆ ಎಲ್ಲ ಅರ್ಥ ಆಗ್ಬಿಡತ್ತೆ. ಡಮ್ಮೋ ಡಮ್ಮ. ಏನೋ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗ್ತಾ ಇದೆ, ಆದ್ರೆ ಅದು ನಿಜಾನ ಸುಳ್ಳೋ ಅಂತ ಸರಿಯಾಗಿ ವಿಚಾರ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಿಲ್ಲ ಅತ್ತೆ. ಈ ರೂಮ್ಗೆ ಇರೋದು ಒಂದೇ ಬಾಗ್ಲು, ಇನ್ಯಾಕ್ ಬರ್ಬೇಕು? ಕಿಟಕಿಯಿಂದ ನುಸುಳ್ಕೊಂಡ್ ಬರ್ಬೇಕಾ? ನಾನ್ ಹಾಗೆ ಹೇಳಲಿಲ್ಲ. ಸೀರೆ ಉಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಒಳಗ್ ಬಂದ್ರಲ್ಲ ಅಂತ ಹೇಳ್ದೆ. ಹುಡುಗಿರಿದ್ರೆ ಹಾಗೆ ಮಾಡ್ಬೇಕು, ನೀನಿದ್ರೆ ಯಾಕೆ? ಅಷ್ಟಕ್ಕೂ ನಿನ್ ಸೀರೆ ಉಟ್ಕೊಳ್ಳೋದಾಯ್ತಲ್ಲ. ಹಾ, ನನ್ ಗಂಡ ಆಗಾಗ ಹೀಗ್ ಜೋಕ್ ಮಾಡ್ತಾರೆ ಅಂತ ನಾನ್ ನಗೋದನ್ ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ ಬಿಡಿ. ನೀನ್ ನಗ್ಬೋದೇನೋ, ಆದ್ರೆ ನೀನ್ ಮಾಡೋದ್ ನೋಡಿ ಮನೇಲಿರೋರು ಯಾರಿಗೂ ನಗು ಬರ್ತಾ ಇಲ್ಲ ಗೊತ್ತಾ? ಯಾಕೆ? ನೈನ್ಯಂತಕ್ಕೆ ಪೂಜೆ ಮಾಡ್ತಿದ್ರೆ ಅಂದ್ರೆ ಒಂದು ಪದ್ಧತಿ, ಅದಕ್ಕೊಂದು ಅರ್ಥ ಇರುತ್ತೆ. ಕ್ಯಾಲೆಂಡರ್ ಬರೋ ತಿಥಿ ನಕ್ಷತ್ರನ ನೋಡಿ ಹಬ್ಬ ಆಚರಿಸ್ತಾರೆ. ನೀನ್ ಹಾಗಲ್ವಲ್ಲ, ಸಮಯ ಸಂದರ್ಭ ನೋಡ್ದೇನೆ ಸಡನ್ ಆಗಿ ಆಶ್ಲೇಷ ಬಲಿ ಪೂಜೆ ಇಟ್ಕೊಂಡ್ಬಿಟ್ಟೆ. ನಮ್ ತಾತ ಶಂಕರ್ ಶಾಸ್ತ್ರಿಗಳು ಫೋನಲ್ಲಿ ಏನ್ ಹೇಳಿದ್ರು? ನಾನ್ ಮಾತಾಡ್ದಾಗಂತೂ ಚೆನ್ನಾಗಿದೀಯಾ ಅಪ್ಪ ಅಂತ ಮಾತ್ರ ಕೇಳಿದ್ರು. ನನ್ ಹತ್ರ ನನ್ ಗ್ರಹಚಾರ ಸರಿ ಇಲ್ಲ ಅಂತ ಹೇಳಿದ್ರು. ಯಾವಾಗ ಚೆನ್ನಾಗಿತ್ತು. ನನಗ್ ಪೂರ್ತಿಯಾಗಿ ಹೇಳಕ್ ಬಿಡ್ರಿ. ನನಗೆ ಪುತ್ರ ದೋಷ ಇರೋದ್ರಿಂದ, ಜೊತೆಗೆ ನಾನು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ರಾಹು ಕೇತು ಶನಿ ದೋಷಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಮತ್ತೆ ಪಾಪ ಪರಿಹಾರ ಮಾಡಕ್ಕೆ ಆಶ್ಲೇಷ ಬಲಿ ಪೂಜೆ ಮಾಡ್ಬೇಕು